ಸ್ವಾಗತವನ್ನು ಕೋರ್ತೀನಿ. ಇಂದಿನ ವಿಡಿಯೋದಲ್ಲಿ 8ನೇ ತರಗತಿಯ SE1 ಪರೀಕ್ಷೆ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಹಿಂದೆ ಹಾಕಿದ್ದೀವಿ. ಇವತ್ತು ಕೂಡ ಒಂದು ಪ್ರಶ್ನೆ ಪತ್ರಿಕೆ ಅದರ ಜೊತೆಗೇನೆ ಏನು ಮಾಡ್ತಾ ಇದ್ದೀವಿ, ಸೊ ವಿದ್ಯಾರ್ಥಿಗಳಿಗೆ ಸಹಕಾರಿ ಆಗಲಂತ ಉತ್ತರಗಳನ್ನು ಸಹಿತ ಪೋಸ್ಟ್ ಮಾಡ್ತಾ ಇದ್ದೀನಿ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಆಲ್ರೆಡಿ ನಿಮ್ಮ SE1ಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಹಾಕಿದ್ದೀವಿ. ಅವುಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ FA SA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. 8ನೇ ತರಗತಿಗೆ ನಿಮ್ಮ SA1 ಎಕ್ಸಾಮ್ಗೆ ಎಷ್ಟು ಪಾಠ ಆಗಬೇಕು ಅನ್ನೋದನ್ನು ಪಾಠಗಳ ಪ್ರಶ್ನೋತ್ತರಗಳನ್ನು ಸಹಿತನೂ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ. ಅದರ ಲಿಂಕ್ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲ ಇದೆ. 8ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅನ್ನೋದನ್ನು ಒತ್ತಿ ನೋಡಿ. ಎಲ್ಲ ಪಾಠದ ಕ್ವಶನ್ ಆನ್ಸರ್ಗಳನ್ನು 1-2 ಗಂಟೆ ಸಮಯ ಆಗ್ತದೆ. ಸೊ ತಾವುಗಳು ಕೇಳಿಸ್ಕೊಂಡ್ರೆ ಚೆನ್ನಾಗಿ ಸ್ಕೋರ್ ಆಗ್ತದೆ. ಈ ಪ್ರಶ್ನೆ ಪತ್ರಿಕೆ ಮೊದಲ ಭಾಗದಲ್ಲಿ 4 ಪ್ರಶ್ನೆಗಳು ಬಹು ಆಯ್ಕೆಗಳಿರ್ತವೆ. ಆ ಎಲ್ಲ ಬಹು ಆಯ್ಕೆ ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಪಟ್ಟೆ ಇರ್ತವೆ. ಮೊದಲ ಪ್ರಶ್ನೆ ಇತ್ತು, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಕೇಳಿದ್ದಾರೆ. A6, A7, E10, E13. ಸರಿಯಾದ ಉತ್ತರ ಮಹಾಪ್ರಾಣಾಕ್ಷರಗಳ ಸಂಖ್ಯೆ E10 ಅಂತಕ್ಕಂಥ ಆಯ್ಕೆ ಸರಿ ಇದೆ. ಮುಂದಿನ ಪ್ರಶ್ನೆ 2, ಇವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದ ಇದು. ಅಭಕ್ತ, ಆಸಿದ್ಧ, ಈ ಅನ್ನ, ಈ ತಮ್ಮ. ಅಲ್ಲಿ ವಿಜಾತಿ ಸಂಯುಕ್ತಾಕ್ಷರ ಅಂತ ಕೇಳಿದ್ದಾರೆ, ಅಲ್ಲಿ ಅಭಕ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಏಕೆಂದರೆ ಸೊ ದ ಇದೆ, ನ ಇದೆ, ಮ ಇದೆ. ಸೊ ಅವೆಲ್ಲ ಸಜಾತಿ ಆದರೆ ಭಕ್ತ ಮಾತ್ರ ವಿಜಾತಿ ಆಯಿತು. ಪ್ರಶ್ನೆ 3, ಶಾಲೆಯಲ್ಲಿ ಪದದಲ್ಲಿ ಇರುವ ವಿಭಕ್ತಿ ಹೆಸರು ಕೇಳಿದ್ದಾರೆ. ಅ ಚತುರ್ಥಿ, ಆ ಪಂಚಮಿ, ಈ ಷಷ್ಠಿ, ಈ ಸಪ್ತಮಿ. ಶಾಲೆಯಲ್ಲಿ ಇದೆ. ಓಕೆ, ಸರಿಯಾದ ಉತ್ತರ ಈ ಸಪ್ತಮಿ ಅಂತಕ್ಕಂಥ ಆಯ್ಕೆ ಸರಿ ಇದೆ. ಕಡೆ ಪ್ರಶ್ನೆ ಇತ್ತು. 4ನೇ ಪ್ರಶ್ನೆ, ಹೆಗಲುಗೊಟ್ಟು ಪದದಲ್ಲಿ ಆಗಿರುವ ಸಂಧಿ ಲೋಪ, ಆ ಆಗಮ, ಈ ಆದೇಶ, ಈ ಜಸ್ತ್ವ. ಹೆಗಲುಗೊಟ್ಟು ಅಂತಕ್ಕಂಥದ್ದಿದೆ, ಹಾಗಾದರೆ ಇದು ಆದೇಶ ಸಂಧಿಗೆ ಉದಾಹರಣೆ ಆಗ್ತದೆ. ಇಲ್ಲಿಗೆ ಬಹು ಆಯ್ಕೆ ಪ್ರಶ್ನೆಗಳ ವಿಭಾಗ ಮುಗಿತು. ಇನ್ನು ಸಂಬಂಧೀಕರಣ ಪ್ರಶ್ನೆಗಳು 4 ಇದ್ದಾವೆ. ಈ 4 ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆಯೇ ಇದ್ದಾವೆ. 4 ಪ್ರಶ್ನೆಗಳು ತಲಾ 1ಕ್ಕೆ 1 ಅಂಕ, ಒಟ್ಟಾರೆ 4 ಅಂಕ. 5ನೇ ಪ್ರಶ್ನೆ, ವಿನಯ, ಅವಿನಯ, ಕೀರ್ತಿ ಡ್ಯಾಶ್ ಇದೆ. ವಿರುದ್ಧಾರ್ಥಕ ಪದ ಇತ್ತು, ಅಪಕೀರ್ತಿ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ 6, ಪುಣ್ಯ, ಹೊನ್ಯ, ವರ್ಷ ಡ್ಯಾಶ್ ಅಂತ ಕೇಳಿದ್ದಾರೆ. ವರುಸ ಅಂತ ಆಗ್ತದೆ, ತತ್ಸಮ ತದ್ಭವ ರೂಪ ಇತ್ತು. 7, ಇಳೆ, ಭೂಮಿ, ವನ ಡ್ಯಾಶ್ ಇದೆ. ಪದದ ಸಮನಾರ್ಥಕ ಪದ ಇದೆ. ವನ ಅಂದರೆ ಕಾಡು, ಅರಣ್ಯ ಅಂತ ಬರಿಬೇಕಿತ್ತು. 4ನೇ ಪ್ರಶ್ನೆ, ಚಿಕ್ಕಪ್ಪ ಅಂತಕ್ಕಂಥದ್ದು ದೇಶೀಯ ಪದ ಆದರೆ ಬ್ಯಾಂಕ್ ಅಂತಕ್ಕಂಥದ್ದಿದೆ. ಸೊ ತಾವೆಲ್ಲರೂ ಕೂಡ ಬಳಸ್ತೀರಿ ಡೇ ಟು ಡೇ. ಏನಪ್ಪ ಅಂದರೆ ಅದು ಅನ್ಯ ದೇಶೀಯ ಪದ ಅಂತ ಕೇಳ್ತಾರೆ. ಇಲ್ಲಿ ದೇಶೀಯ ಪದ ಇದ್ದರೆ ಇದು ಅನ್ಯ ದೇಶೀಯ ಪದ ಅಂತ ಆಗಬೇಕಿತ್ತು. ಇನ್ನು 7 ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಕೇಳಿದ್ದಾರೆ. ಅದರಲ್ಲಿ 9ನೇ ಪ್ರಶ್ನೆ ಇತ್ತು, ವರದಕ್ಷಿಣೆ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ ಅಂತ 9ನೇ ಪ್ರಶ್ನೆ ಇದೆ. ಉತ್ತರ, ವರದಕ್ಷಿಣೆ ಪಿಶಾಚಿ ಅನೇಕ ಸುಕುಮಾರಿ ಹೆಣ್ಣು ಮಕ್ಕಳನ್ನು ಬಲಿ ತೆಗೆದುಕೊಂಡಿದೆ. ಪ್ರಶ್ನೆ 10, ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಉತ್ತರ, ಮನೆಗೆ ಬಂದವರನ್ನು ಕುಡಿಯಲು ಮೊದಲು ನೀರನ್ನು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಪ್ರಶ್ನೆ 11, ರಾಯ ಅನ್ನ ಎಂದು ಯಾರನ್ನು ಕರೆಯುತ್ತಿದ್ದರು. 11ನೇ ಪ್ರಶ್ನೆ ಉತ್ತರ, ಜನರು ರಾಯ ಅನ್ನ ಎಂದು ಚಾವುಂಡರಾಯನನ್ನು ಕರೀತಿದ್ರು. ಪ್ರಶ್ನೆ 12, ರಾಷ್ಟ್ರಕವಿ ಗೋವಿಂದ ಪೈ ಅವರ ಪ್ರಕಾರ ನಮ್ಮನ್ನು ಆಳುವವಳು ಯಾರು. ಉತ್ತರ, ರಾಷ್ಟ್ರಕವಿ ಗೋವಿಂದ ಪೈ ಅವರ ಪ್ರಕಾರ ನಮ್ಮನ್ನು ಆಳುವವರು ಕನ್ನಡ ತಾಯಿ ಅಥವಾ ಕನ್ನಡಿಗರ ಮಾತೆ ಅಂತ ಬರೀಬೇಕು. 13ನೇ ಪ್ರಶ್ನೆ, ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು ಅಂತ ಕೇಳಿದ್ದಾರೆ. ಉತ್ತರ, ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯೋಧರು. ಪ್ರಶ್ನೆ 14, ಕವಿ ಚನ್ನವೀರ ಕಣವಿ ಅವರ ಕಾಲ ಮತ್ತು ಸ್ಥಳಗಳನ್ನು ಕೇಳಿದ್ದಾರೆ. ಚನ್ನವೀರ ಕಣವಿ ಅವರು ಕ್ರಿಸ್ತಶಕ 1928 ಗದಗ ಜಿಲ್ಲೆಯ ಹೊಂಬಳದಲ್ಲಿ ಜನಿಸಿದರು. ಒಂದು ವಾಕ್ಯದಲ್ಲಿರ್ತಕ್ಕಂಥ ಕಡೆಯ ಪ್ರಶ್ನೆ, ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು. ಉತ್ತರ, ಮನುಷ್ಯನ ಮಾತಿಗೆ ಕೋಗಿಲೆಯು ಕೂಹು ಕೂಹು ಎಂದು ಉತ್ತರ ಕೊಟ್ಟಿತು. 2-3 ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. 5 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 10 ಅಂಕ. 16ನೇ ಪ್ರಶ್ನೆ, ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳು ಯಾವುವು. ಉತ್ತರ ನೋಡುವ. ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ಕೊಳ್ಳುಬಾಕತನ, ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ.
ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ ಡೇ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾಗಿವೆ. ಈ ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ, ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರುಗಳು. ಇದು ಸರ್ವರಿಗೂ ವೇದ್ಯವಾಗಿರುವ ಅಂಶವಾಗಿದೆ. ಪ್ರಶ್ನೆ 17. ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವವು? ಉತ್ತರ. ಸುಬ್ರಹ್ಮಣ್ಯಂ ಲೇಖಕರು ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತು ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಟ್ಟರು. ಊಟ ಉಪಚಾರದ ಬಗೆಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಎಂದು ಕೂಡ ಹೇಳಿದರು. ಪ್ರಶ್ನೆ 18. ಕವಿ ಗೋವಿಂದ ಪೈ ಅವರ ಪ್ರಕಾರ ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯೇನು? ಉತ್ತರ. ಕನ್ನಡದ ಆದಿಕವಿ ಮಹಾಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಶ, ಕವಿರತ್ನ ಜನ್ನ, ಷಡಕ್ಷರಿ ಮುದ್ದನ್ನ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ. ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರ ಹೊನ್ನಗನಿಯಾಗಿದ್ದಾರೆ ಅಂತ ಬರಿಬೇಕು. 19. ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವವು? ಉತ್ತರ. ಉತ್ಸಾಹ, ಉದ್ವೇಗ, ಉದ್ರೇಕಗಳ ವೀರ ಯುವಜನರೇ ನಾಡಭಾವುಟವು. ಆ ಭಾವುಟದ ಹಾರಾಟಕ್ಕೆ ಆಕಾಶವೇ ಗಡಿ. ಅದರ ಹಾರಾಟವನ್ನು ತಡೆಯುವಂತಹ ಯಾವುದೇ ಶಕ್ತಿಯನ್ನು ಬರಲು ಬಿಡುವುದಿಲ್ಲ. ಅದನ್ನು ತಡೆಯುವ ಶಕ್ತಿಯುಳ್ಳವರು, ಅದನ್ನು ಹೊಡೆಯುವ ಸಾಮರ್ಥ್ಯವುಳ್ಳವರು ಯಾರಾದರೂ ಸಹ ಬನ್ನಿರಿ. ಕೆಡೆ ನುಡಿಯುವ, ಕೆಡೆ ಬಗೆಯುವ ಕೆಡಕು ಜನರು ಬನ್ನಿರಿ. ನಿಮಗಿದೋ ಹೋರಾಟದ ವೀಳ್ಯವನ್ನು ಕೊಡುತ್ತಿರುವೆನು. ನಿಮ್ಮೆಲ್ಲರನ್ನ ನಾಶ ಮಾಡಿ ನಿಮ್ಮ ಮಸನದ ಮೇಲೆ ಭವ್ಯವಾದ ಸುಖದ ನಾಡೊಂದನ್ನು ಕಟ್ಟುತ್ತೇವೆ ಎಂದು ಕವಿ ಹೇಳುತ್ತಾರೆ. ಕಡೆ ಪ್ರಶ್ನೆ ಇದೆ 2 ಅಂಕಕ್ಕೆ. 25. ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ? ವಿವರಿಸಿರಿ. ಉತ್ತರ. ನಮ್ಮ ಹೆಣದ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗುತ್ತದೆ. ಅದರಲ್ಲಿ ಕಮಲ ಅರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗುತ್ತದೆ. ಮುಂದಿನ ಪ್ರಶ್ನೆ ವಿಭಾಗ ಸಂದರ್ಭದೊಡನೆ ವಿವರಿಸಿರಿ. 2 ಪ್ರಶ್ನೆ, ತಲಾ 1ಕ್ಕೆ 2 ಅಂಕ, ಒಟ್ಟಾರೆ 4 ಅಂಕ. 21ನೇ ಪ್ರಶ್ನೆ, ದೇವರು ದೊಡ್ಡವನು, ದೇವರು ದಯಾಳು. ಉತ್ತರ ನೋಡುವ. ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಶ್ರೀ ಬಾಗ್ಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕೃತಿಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಸಣ್ಣ ಕಥೆಯಿಂದ ಆರಿಸಲಾಗಿದೆ. ಸಂದರ್ಭ. ಕರೀಬನಿಗೆ ಭಾರತದ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದನ್ನು ಕೊಡುತ್ತಿರುವ ಭಾವಚಿತ್ರವು ಪ್ರಕಟವಾಗಿದ್ದ ವಾರ್ತಾಪತ್ರಿಕೆಯನ್ನು ನಿವೃತ್ತ ಮಾಸ್ತರ್ ಶಂಕರಪ್ಪನವರು ರಹೀಮನಿಗೆ ತೋರಿಸಿ ಅದರ ಬಗ್ಗೆ ವಿವರಿಸಿದ ಸಂದರ್ಭದಲ್ಲಿ ರಹೀಮನು ಈ ಮಾತನ್ನು ಹೇಳಿದ್ದಾನೆ. ಸ್ವಾರಸ್ಯ. ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನು ಕಂಡ ರಹೀಮನ ಭಾವುಕತನ ಇಲ್ಲಿ ವ್ಯಕ್ತವಾಗಿದೆ. 2ನೇ ಸಂದರ್ಭವನ್ನು ಬರಲಿಕ್ಕೆ ಹೇಳಿಕೆ ಇತ್ತು. ಬಲು ಚಲುವಿದೆ ನಿನ್ನೀಗಾನ. ಎಸ್. ಆಯ್ಕೆ. ಈ ವಾಕ್ಯವನ್ನು ಕುವೆಂಪು ರಚಿಸಿರುವ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಅರಣ್ಯದಲ್ಲಿ ಮರದ ಮೇಲೆ ಕುಳಿತ ಕೋಗಿಲೆಯು ಕುಹು ಕುಹು ಎಂದು ಮಧುರವಾಗಿ ಹಾಡಿದ ಧ್ವನಿಯನ್ನು ಕೇಳಿದ ಮನುಷ್ಯನು ಸಂತಸದಿಂದ ನುಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ. ನಿಶ್ಶಬ್ದವಾದ ಪರ್ವತ ಕಾನನ ಶ್ರೇಣಿಯ ಮರದ ಮೇಲೆ ಕುಳಿತು ಧ್ವನಿಯನ್ನು ಕೇಳಿ ಮನಸೋತ ಮನುಷ್ಯನು ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವುದು ಈ ಮಾತಿನ ಸ್ವಾರಸ್ಯ. ಕವಿತ್ತು ಕೊಟ್ಟಿರೋ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ 23ನೇ ಪ್ರಶ್ನೆ. ಪದ್ಯದ ಸಾಲು ನೋಡೋಣ. ನಾಡಿಗಾಗಿ ತನ್ನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳಿಯುವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನಡೆಗೆ ನಡೆವ ಧೀರ ಪಯಣದಲ್ಲಿ. ಈ ಪದ್ಯದ ಸಾಲಿತ್ತು. ಇನ್ನು ಸಾರಾಂಶ ಬರಿಬೇಕು. ಎಸ್ ತೋರಿಸ್ತೀನಿ ಸಾರಾಂಶ ಹೇಗೆ ಬರಿಬೇಕು ಅಂತ. ಎಸ್. ಈ ಪದ್ಯ ಭಾಗವನ್ನು KS ನರಸಿಂಹಸ್ವಾಮಿ ಅವರು ರಚಿಸಿರುವ ನವ ಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಲಾಗಿದೆ. ನಾವು ನಾಡಿಗಾಗಿ ಬಲಿದಾನ ಮಾಡಿದ ಹುತಾತ್ಮರನ್ನು ಸದಾ ನೆನೆಯುತ್ತಿದ್ದೇವೆ. ನಾವು ಕಷ್ಟದಲ್ಲಿದ್ದರೂ ನೆರೆ ರಾಷ್ಟ್ರಗಳಿಗೆ ನಡೆಯುವ ಮಾರ್ಗದಲ್ಲಿ ಏಳು ಬೀಳುಗಳಿದ್ದರೂ ಆತಂಕದ ಬಿರುಗಾಳಿ ಮೊಳಗುತ್ತಿತ್ತು. ಸರಿಯಾದ ಸಾಲುಗಳು. ಎಸ್. ಉತ್ತರ ಇದೆ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬಗಾದೆ ನುಡಿ ಕೇಳಿರುವೆನು, ಗೆಳೆತನದ ಶುಚಿರುಚಿಯು ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡಿ ದೋಷವೇನೋ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಹನು ಇದರ ಹದನು. ಬೇಕಾಗಿತ್ತಪ್ಪ ಅಂತಂದರೆ ಎಸ್ 6-7 ವಾಕ್ಯಗಳಲ್ಲಿ ಉತ್ತರವನ್ನು ಬರಿಬೇಕು. 25ನೇ ಪ್ರಶ್ನೆ,
DVG ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಅಥವಾ DVG ಅವರಿಗೂ ಅವರ ಶ್ರೀಮತಿ ಅವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಉತ್ತರದಲ್ಲಿ ನೋಡೋಣ. ಸೊ ಮೊದಲಿಗೆ DVG ಅವರ ವ್ಯಕ್ತಿತ್ವದ ಬಗ್ಗೆ ನೋಡೋಣ. ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಉತ್ತರ: DVG ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು. ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡವರು. ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ. ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ, ಹೆಸರಾಂತ ಪತ್ರಕರ್ತರಾಗಿದ್ದರು, ಹಿರಿಯ ವೇದಾಂತಿಯಾಗಿದ್ದರು, ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರು. ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳು ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆ ಕಟ್ಟಿದ ಮಹಾಧೀಮಂತರಾಗಿದ್ದರು. DVG ಅವರು ದೊಡ್ಡ ಡಿಗ್ರಿ ಪಡೆದವರೂ ಅಲ್ಲ, ಭಾರಿ ಶ್ರೀಮಂತರೂ ಅಲ್ಲ, ದೊಡ್ಡ ಅಧಿಕಾರಿಯೂ ಅಲ್ಲ. ಆದರೂ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತನಸಿ ಕಳವಳಗೊಂಡಿದ್ದರು. ಇಂಥ ವ್ಯಕ್ತಿತ್ವ ಅವರಿಗೆ ಬಂದದ್ದು ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಅರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ. ಮಿರ್ಜಾರ ಕಾಲಕ್ಕೆ ಅವರು ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರುವಾಸಿಯಾಗಿದ್ದರು. ಮುಂದಿನ ಪ್ರಶ್ನೆ ಇತ್ತು, DVG ಅವರಿಗೂ ಅವರ ಶ್ರೀಮತಿಯವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಉತ್ತರ: ಒಮ್ಮೆ DVG ಅವರು ತಮ್ಮ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಲಾಗದ್ದರಿಂದ ತಮ್ಮ ಹೆಂಡತಿ ಮಕ್ಕಳಿಗೆ ಹೋಗಲು ತಿಳಿಸಿದರು. ಎಷ್ಟು ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಿದ್ದನ್ನು ಕಂಡ DVG ಅಸಮಾಧಾನಗೊಂಡರು. ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಎಂದರು. ಆಗ ಅವರ ಹೆಂಡತಿ, ಮಕ್ಕಳನ್ನು ಕಳುಹಿಸಿದ್ದೇನೆ, ಮನೆಯಲ್ಲೂ ಯಾರಾದರೂ ಇರಬೇಕಲ್ಲ ಎಂದು ಏನೇನು ಸಬೂಬು ಹೇಳಿದರು. ಅದಕ್ಕೆ ಒಪ್ಪಲಿಲ್ಲ. ಆಗ ನಿಜವಾದ ಕಾರಣ ಹೊರಬರಲೇಬೇಕಾಯಿತು. DVG ಅವರ ಹೆಂಡತಿ, ನಾನು ಹೇಳಬಾರದೆಂದಿದ್ದೆ, ನೀವು ಪಟ್ಟು ಹಿಡಿದು ಬಾಯಿ ಬಿಡಿಸುತ್ತಿದ್ದೀರಿ. ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ, ಇದು ಒಂದೆರಡು ಕಡೆ ಹರಿದಿದೆ. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ? ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ ಹಾಗೆ ನಿಮ್ಮ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯವೇ ಅಲ್ಲವೇ ಎಂದು ಬಂಧುಗಳ ಮನೆಗೆ ಹೋಗೋದಕ್ಕೆ ಕಾರಣ ತಿಳಿಸಿದರು. ಸ್ನೇಹಿತರೆ, ಪತ್ರಲೇಖನ ಇದೆ. 26ನೇ ಪ್ರಶ್ನೆ ಮತ್ತು ಕಡೆಯ ಪ್ರಶ್ನೆ. ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಪ್ರತಿಭೋತ್ಸವ, ಶಾಲೆಯಲ್ಲಿ ನಡೀತಕ್ಕಂಥ ಪ್ರತಿಭೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಗೆಳೆಯನಿಗೆ ಒಂದು ಪತ್ರ ಬರಿಬೇಕು ಅಥವಾ ಪ್ರಬಂಧ ಬರಿಬೇಕಾಗಿತ್ತು. ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಥವಾ ಶಾಲಾ ಸ್ವಚ್ಛತೆ ಕಾಪಾಡುವಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಸೊ ಮೊದಲಿಗೆ ನಿಮಗೆ ಪತ್ರದ ಬಗ್ಗೆ ಹೇಳ್ತೀವಿ. ಸೊ ಪತ್ರವನ್ನು ಬರಿಬೇಕಾದ್ರೆ ತಾವುಗಳು ಪತ್ರದ ಒಕ್ಕಣಿಕೆಗೆ 1 ಅಂಕ ಕೊಡ್ತಾರೆ, ಪತ್ರದ ಒಡಲಿಗೆ 1 ಅಂಕ, ಪತ್ರದ ಮುಕ್ತಾಯದ ಒಕ್ಕಣಿಕೆಗೆ 1 ಅಂಕ, ಭಾಷಾ ಶೈಲಿಗೆ 1 ಅಂಕ, ಒಟ್ಟಾರೆ 4 ಅಂಕಗಳನ್ನು ಪತ್ರಲೇಖನದಲ್ಲಿ ಇರ್ತದೆ. ಸೊ ನಿಬಂಧದಲ್ಲಿ ಇರ್ತದೆ ಎಸ್, ಪ್ರಬಂಧದ ಪೀಠಿಕೆ ಬರೆದ್ರೆ 1 ಅಂಕ, ವಿಷಯದ ಬೆಳವಣಿಗೆಗೆ 1 ಅಂಕ, ಪ್ರಬಂಧದ ಮುಕ್ತಾಯಕ್ಕೆ 1 ಅಂಕ, ಭಾಷಾ ಶೈಲಿಗೆ 1 ಅಂಕ, ಒಟ್ಟಾರೆ 4 ಅಂಕ. ಸೊ ಇಲ್ಲಿಗೆ ನಿಮ್ಮ ಕನ್ನಡದ SA1 ಕ್ವಶನ್ ಪೇಪರ್ನ ಮಾಡೆಲ್ ಕ್ವಶನ್ ಪೇಪರನ್ನು ನಾವಿಲ್ಲಿಗೆ ಉತ್ತರ ಸಹಿತ ಹಾಕೋದನ್ನು ಆಯಿತು. ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ನೀವು ಫಸ್ಟಾಗಿ ನಮಗೆ ಕಮೆಂಟ್ ಮಾಡಿದರೆ ಖಂಡಿತವಾಗಿ ಆ ವಿಡಿಯೋವನ್ನು ನಾವು ನಿಮಗೆ ಲೈನ್ ಅಪ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಹೆಚ್ಚೆಚ್ಚು ಶೇರ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್.